ಪಾರ್ಲಿಮೆಂಟ್ ಬಿಜೆಪಿ ಸರ್ಕಾರಕ್ಕೆ, ಈ ಪಾರ್ಲಿಮೆಂಟ್ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. We want Justice. We want Justice. We want Justice. ಸರ್ವಾಧಿಕಾರ ಧೋರಣೆ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್ವಾಧಿಕಾರ ಧೋರಣೆ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 141 ಅಮಾನತು ಮಾಡಿರುವ ಪಾರ್ಲಿಮೆಂಟ್ ಎಂಪಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 141 ಅಮಾನತು ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೋಮುವಾದಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೋಮುವಾದಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್ವಾಧಿಕಾರ ಧೋರಣೆ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಸರ್ವಾಧಿಕಾರಿ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. मुर्दाबाद मुर्दाबाद. मोदी सरकार मुर्दाबाद मुर्दाबाद मुर्दाबाद. संविधान विरोधी मोदी सरकार मुर्दाबाद. संविधान विरोधी मोदी सरकार मुर्दाबाद. अब डेमोक्रेसी. जोर से बोलना, हाथ उठा दो. अब डेमोक्रेसी. Down fascism. Up democracy. Down fascism. Up संविधान. Down मनुस्मृति. Up संविधान. Down मनुस्मृति. जिंदाबाद जिंदाबाद एसडीपीआई जिंदाबाद मुर्दाबाद मुर्दाबाद. संविधान विरोधी मोदी सरकार मुर्दाबाद. शर्म करो मोदी सरकार, शर्म करो मोदी सरकार, शर्म करो. शर्म नहीं तो डूब मरो. नहीं चलेगी तानाशाही नहीं चलेगी तानाशाही नहीं चलेगी हिटलरगिरी नहीं चलेगी. अब संविधान. डाउन मनुस्मृति. अब संविधान. डाउन मनुस्मृति. जो हिटलर की चाल चलेगा वो हिटलर की मौत मरेगा. जो हिटलर की चाल चलेगा वो हिटलर की मौत मरेगा. जुल्मी जब भी जुल्म करेगा सत्ता के हथियारों से, चप्पा चप्पा गूंज उठेगा इनकलाब के नारों से. जुल्मी जब भी जुल्म करेगा सत्ता के हथियारों से, चप्पा चप्पा गूंज उठेगा इनकलाब के नारों से. इस्तीफा दो नरेंद्र मोदी, इस्तीफा दो. प्रधानमंत्री नरेंद्र मोदी, इस्तीफा दो. अमित शाह, इस्तीफा दो. एमपी प्रताप सिन्हा, इस्तीफा दो. मुर्दाबाद प्रताप सिन्हा मुर्दाबाद. प्रताप सिन्हा मुर्दाबाद. नरेंद्र मोदी मुर्दाबाद. अमित शाह
मुर्दाबाद अमित शाह मुर्दाबाद अमित शाह डाउन डाउन अमित शाह डाउन डाउन नरेंद्र मोदी डाउन डाउन नरेंद्र मोदी डाउन डाउन आरएसएस डाउन डाउन आरएसएस डाउन डाउन बीजेपी डाउन डाउन बीजेपी डाउन डाउन अब संविधान अब संविधान डाउन डाउन फैशिज्म डाउन डाउन फैसिज्म अब संविधान अब संविधान डाउन डाउन मनुस्मृति डाउन डाउन मनुस्मृति ವಿಪಕ್ಷ ಸದಸ್ಯರನ್ನು ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿಪಕ್ಷ ಸದಸ್ಯರನ್ನು ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ 141 ವಿಪಕ್ಷ ಸದಸ್ಯರನ್ನು ಅಮಾನತು ಮಾಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರಪ್ಪ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರಪ್ಪ ಧಿಕ್ಕಾರ ಧಿಕ್ಕಾರಪ್ಪ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 141 ವಿಪಕ್ಷ ಸದಸ್ಯರನ್ನು ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ 141 ವಿಪಕ್ಷ ಸದಸ್ಯರನ್ನು ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ತೊಲಗಲೆ 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 ಬಿಜೆಪಿ ಸರ್ಕಾರ ತೊಲಗಲೆ ತೊಲಗಲೆ नहीं चलेगी वोट हमारा राज तुम्हारा नहीं चलेगी नहीं चलेगी जो हिटलर की चाल चलेगा जो हिटलर की चाल चलेगा वो हिटलर की मौत मरेगा वो हिटलर की मौत मरेगा जो हिटलर की चाल चलेगा जो हिटलर की चाल चलेगा वो हिटलर की मौत मरेगा वो हिटलर की मौत मरेगा ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಒಳಗೇರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಅಮೆರಿಕ ಪ್ರಧಾನಿ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಫ್ಯಾಸಿಸ್ಟ್ ಸರ್ಕಾರ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಕೊನೆಯಾಗಲಿ 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 ಸರ್ವಾಧಿಕಾರಿ ಆಡಳಿತ ಕೊನೆಯಾಗಲಿ ಸರ್ವಾಧಿಕಾರ ಆಡಳಿತ ಕೊನೆಯಾಗಲಿ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 141 ಸದಸ್ಯರನ್ನು ಅಮಾನತು ಮಾಡಿರುವಂತಹ ಹೇಳಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ 141 ಸದಸ್ಯರನ್ನು ಅಮಾನತು ಮಾಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರ ಆಡಳಿತವನ್ನು ರಚಿಸುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಹಾಡು ಹಗಲ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಬೇಡಪ್ಪ ಬೇಡ ಇಂಥ ಸರ್ಕಾರ ಬೇಡ ಬೇಡಪ್ಪ ಬೇಡ ಇಂಥ ಫ್ಯಾಸಿಸ್ಟ್ ಸರ್ಕಾರ ಬೇಡ ಏನಿದು ಸಂಸತ್ತಿನಲ್ಲಿ ಆಕ್ರಮಣ ಆಗಿದೆಯೋ ಅಂತಹ ಭದ್ರತೆ ಇರುವ ಜಾಗದಲ್ಲಿ ಹುಡುಗರು ನುಗ್ಗಿ ಅಲ್ಲಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ಖಂಡನೀಯ ಇದೆ. ಮತ್ತೆ ಇದನ್ನು ಪ್ರಶ್ನಿಸಿ ಪ್ರಜಾಪ್ರಭುತ್ವ ನಿಟ್ಟಿನಲ್ಲಿ ಮತ್ತೆ ನಮ್ಮ ಸಂವಿಧಾನ ಕೊಟ್ಟಿದ ಹಕ್ಕಿನ ನಿಟ್ಟಿನಲ್ಲಿ ಪ್ರಶ್ನಿಸಿದ ಸಂಸದರನ್ನು 141 ಸಂಸದರನ್ನು ಅಮಾನತು ಮಾಡಿರೋದು ಆಶ್ಚರ್ಯಜನಕವಾಗಿದೆ ಮತ್ತು ಖಂಡನೀಯನವಿದೆ. ಇಂಥ ಪ್ರಕರಣ ಇವರು ಮಾಡಿ ಒಂದು ಸರ್ವಾಧಿಕಾರ ಸರ್ಕಾರ ನಡೆಸುವುದು ಒಂದು ಘೋಷಣೆಯನ್ನು ಇವತ್ತು ನೀಡಿದ್ದಾರೆ.
ಇದನ್ನು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಖಂಡಿಸ್ತೇವೆ. ಮತ್ತೆ ನಾವು ಇವತ್ತು ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ಆಶ್ಚರ್ಯಜನಕ ಏನಿದೆ ಅಂದ್ರೆ, ಈ ಪ್ರಶ್ನಿಸಿದ್ದವರನ್ನು ಅಮಾನತು ಮಾಡಿದ್ದಾರೆ. ಆದರೆ ಇದನ್ನು ನೇರ ಹೊಣೆಯಾಗಿದ್ದ ಪ್ರತಾಪ್ ಸಿಂಹ ಅವರ ಪಾಸಿನಿಂದ ಈ ಯುವಕರು ಅಲ್ಲಿ ಪ್ರವೇಶ ಪಟ್ಟಿದ್ದಾರೆ. ಅವರನ್ನು ಯಾವ ರೀತಿಯ ತನಿಖೆಯನ್ನು ಒಳಪಟ್ಟಿಲ್ಲ, ಯಾವ ಸ್ವಯಂ ಪ್ರೇರಿತ ಕೇಸನ್ನು ಹಾಕಿಲ್ಲ, ಮತ್ತೆ UAPA NIA ತನಿಖೆಯನ್ನು ಅವರ ಮೇಲೆ ಹಾಕಿಲ್ಲ. ನಾನು ನಿಮ್ಮ ಮಾಧ್ಯಮದ ಮೂಲಕ ಈ ಸರ್ಕಾರಕ್ಕೆ ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಈ NIA UAPA ಮತ್ತೆ ತನಿಖೆಗಳು, ಸ್ವಯಂ ಪ್ರೇರಿತ ಕೇಸ್ಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರನಾ? ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಒಂದು ಸ್ಟೇಟಸ್ ಇಟ್ರೆ, ಒಂದು ಟ್ವೀಟ್ ಮಾಡಿದ್ರೆ, ಒಂದು ಫೇಸ್ಬುಕ್ ಪೋಸ್ಟ್ ಮಾಡಿದ್ರೆ ಸಹ ಬಂದು NIA ಡೆಲ್ಲಿಯಿಂದ ಬಂದು ಇಲ್ಲಿ ಬಂದು ನಮ್ಮ ಅಮಾಯಕ ಹುಡುಗರನ್ನ ಎತ್ಕೊಂಡು ಹೋಗಿ ರಾತ್ರಿ ಬಂದು ಎತ್ಕೊಂಡು ಹೋಗಿ ಅವ್ರನ್ನ ಇನ್ನೂ ತನಕ 2-3 ವರ್ಷ ಆದ್ರೂ UAPA ಕೇಸ್ಗಳಲ್ಲಿ ಹಾಕಿ ಅವ್ರನ್ನ ಇನ್ನೂ ತನಕ ಬೇಲು ಕೊಟ್ಟಿಲ್ಲ. ಆದ್ರೆ ಇಂಥ ಒಂದು ದೊಡ್ಡ ಘಟನೆ ಸಂವಿಧಾನದೊಳಗೆ, ಇದು ಸಂಸದೊಳಗೆ ನುಗ್ಗಿ ಬಾಂಬ್ ಸ್ಫೋಟ ಮಾಡಿರೋ ಇಂಥ ಒಂದು ಘಟನೆ ಆಗಿದ್ರು ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾವ ಕ್ರಮವನ್ನು ತಗೊಂಡಿಲ್ಲ. ನಾ ಈಗಲೇ ಮಾನ್ಯ ನಮ್ಮ ರಾಷ್ಟ್ರಪತಿ ಮತ್ತೆ ಹೋಮ್ ಮಿನಿಸ್ಟರ್ ಅಮಿತ್ ಶಾಗೆ ಆಗ್ರಹಿಸ್ತೀನಿ, ಇವರ ಮೇಲೆ ಕಠಿಣ ಕ್ರಮ ತಗೋಬೇಕು. ಮತ್ತೆ ಇವರ ಮೇಲೆ ಸ್ವಯಂ ಪ್ರೇರಿತ ಕೇಸ್ ಹಾಕಿ NIA ತನಿಖೆ ಮಾಡಿ UAPA ಕೇಸಲ್ಲಿ ಅರೆಸ್ಟ್ ಮಾಡಬೇಕು. ಅಥವಾ ನಾನು ಇಲ್ಲಿಂದ ಎಚ್ಚರಿಕೆ ನೀಡ್ತೀವಿ, ಪ್ರತಾಪ್ ಸಿಂಹನ ಆಫೀಸನ್ನು ನಾವೆಲ್ಲ ಘೇರಾವ್ ಮಾಡಿ, ಕೇವಲ SDP ಅಲ್ಲ, ಈ ಇಡೀ ದೇಶದ ನಾಗರಿಕರು ನೋಡ್ತಾ ಇದ್ದಾರೆ, ಎಲ್ಲ ಸೇರಿ ಅವ್ರನ್ನ ಘೇರಾವ್ ಮಾಡಿ ಅವ್ರು ಇನ್ನು ನ್ಯಾಯ ಸಿಗೋ ತನಕ ಅವ್ರನ್ನ ಒಳಗ್ ಬಿಡಲ್ಲ ಅಂತ ನಾನು ಇಲ್ಲಿಂದ ಎಚ್ಚರಿಕೆ ನೀಡ್ತಾ ಇದ್ದೀನಿ. ರಫತ್ ಖಾನ್, SDP ಜಿಲ್ಲಾಧ್ಯಕ್ಷ. कल हमारे नेशनल प्रेसिडेंट MK फैजी साहब ने ऐलान किया कि पार्लियामेंट के अंदर जो 140 पर 1 MPओं को सस्पेंड किया गया है, इसके लिए सबसे पहले नरेंद्र मोदी सरकार को धिक्कारा बोलने के लिए SDPI सोशल डेमोक्रेटिक पार्टी ऑफ इंडिया ने पूरे हिंदुस्तान के हर डिस्ट्रिक्ट के अंदर एहतजाज करने का ऐलान किया गया है। साथियों और मेरी मां और बहनों, आप लोगों को आज मालूम होना चाहिए, 14 साल से हिंदुस्तान के हर चप्पे में SDPI के कैडरों ने उतरकर ये ऐलान किया कि हिंदुस्तान को तबाह बर्बाद करने वाली अगर कोई हुकूमत है तो वो भारतीय जनता पार्टी है। मगर अफसोस, वो तमाम सेकुलर पार्टियां जो कांग्रेस हो, BSP हो, SP हो, JDS हो, ऐसे पार्टियों ने दावा किया कि हमें कोई रोक नहीं सकता। आज उनके MPओ को पार्लियामेंट से बर्खास्त कर दिया गया है। मगर दम रखती है तो SDPI सोशल डेमोक्रेटिक पार्टी ऑफ इंडिया दम रखती है। हिंदुस्तान के चप्पे में उतरकर भारतीय जनता पार्टी के लिए आवाज उठाकर उन्हें इस पार्लियामेंट से बीजेपी के तमाम MPओ को और नरेंद्र मोदी को, अमित शाह को इस्तीफा देने की अगर मांग करती है तो वो सोशल डेमोक्रेटिक पार्टी ऑफ इंडिया है। भाई बुजुर्गों, दोस्तों, मेरी मां और बहनों, आज तक हमारे लिए एक आखिरी किरण वो पार्लियामेंट था जो इंसाफ के लिए आवाज उठा सकता है करके, वहां पर भी नरेंद्र मोदी की सरकार ये कलंक लगा चुकी है। हम लोग खामोश नहीं बैठेंगे, इसके लिए हर दिन एहतजाज करेंगे, आवाज उठाएंगे। जिस तरह हमारे बड़ों ने उस पार्लियामेंट को बचाने के लिए महात्मा गांधी जी, बाबा साहेब अम्बेडकर, इन तमाम लोगों ने दस्तूर बनाकर हिफाजत का काम किया है, वो SDPI सोशल डेमोक्रेटिक पार्टी ऑफ इंडिया करके रहेगी, ये उसका वादा है। भाई बुजुर्गों, दोस्तों, मेरी मां और बहनों, हमें हर दिन आज के बाद मैदान में उतरकर इन भारतीय जनता पार्टी के लिए आवाज उठाना चाहिए। हमें मैसूर के MP प्रताप सिंह को NIA से डिमांड करते हैं कि उन्हें अरेस्ट करके
उनके इंक्वायरी किए जाए और जो इसमें साजिश है उन तमाम लोगों को सजा दिया जाए। ये हमारी आवाज है, ये हमारी मांग है एसडीपीआई सोशल डेमोक्रेटिक पार्टी ऑफ इंडिया की। मैं इतनी बात कहकर अपनी बात खत्म करता हूं और सबसे पहले तमाम जो यहाँ पर आए हुए जिम्मेदारों का मैं तहे दिल से शुक्रिया अदा करता हूं और इसी के साथ एसडीपीआई सोशल डेमोक्रेटिक पार्टी ऑफ इंडिया मैसूर डिस्ट्रिक्ट प्रेसिडेंट जनाब रफतुल्ला खान साहब का तहे दिल से शुक्रिया अदा करता हूं और इसी के साथ मैसूर डिस्ट्रिक्ट वाइस प्रेसिडेंट एस सामी साहब का भी मैं तहे दिल से शुक्रिया अदा करता हूं और इसी के साथ एसडीपीआई जनरल सेक्रेटरी मैसूर सफीउल्लाह साहब का भी तहे दिल से शुक्रिया अदा करता हूं और चौरली शिवन्ना साहब का भी मैं तहे दिल से शुक्रिया अदा करता हूं। आए हुए तमाम कैडरों का और तमाम लेडीज का भी मैं तहे दिल से शुक्रिया अदा करता हूं और ख़ास तौर से तमाम मीडिया का और पुलिस डिपार्टमेंट का भी मैं शुक्रिया अदा करता हूं। जय हिंद, जय एसडीपीआई। ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಅನಾಗರಿಕ ಪ್ರಧಾನಿ ನರೇಂದ್ರ ಮೋದಿಗೆ ಫ್ಯಾಸಿಸ್ಟ್ ಸರ್ಕಾರ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿರುವ ನರೇಂದ್ರ ಮೋದಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಪ್ರತಿಭಟನಾಕಾರರ ಎಂಪಿಗಳನ್ನು ಅಮಾನತುಗೊಳಿಸಿರುವ ಕೇಂದ್ರ ಸರ್ಕಾರ ಪ್ರತಿಭಟನೆ ಮಾಡುತ್ತಿದ್ದ ಎಂಪಿಗಳನ್ನು ಅಮಾನತುಗೊಳಿಸಿರುವ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೊನೆಯಾಗಲಿ ಸರ್ವಾಧಿಕಾರಿ ಆಡಳಿತ ಕೊನೆಯಾಗಲಿ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 141 ಸದಸ್ಯರನ್ನು ಅಮಾನತು ಮಾಡಿರುವಂತಹ ಹೇಳಿ ಕೇಂದ್ರ ಸರ್ಕಾರಕ್ಕೆ 141 ಸದಸ್ಯರನ್ನು ಅಮಾನತು ಮಾಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರ ಆಡಳಿತವನ್ನು ರಚಿಸುತ್ತಿರುವಂತಹ ಕೇಂದ್ರ ಸರ್ಕಾರ